ನಮ್ಮ ಮನೇಲಿ ಇವತ್ತು ಬಿರಿಯಾನಿ ಹಾಗೆ ಕಬಾಬ್ ಮಾಡ್ತಿದ್ದೀವಿ. ಯಾಕೆ ಗೊತ್ತಾ? ವಿಡಿಯೋನ ಕೊನೆ ತನಕ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಹಾಯ್, ಹೆಂಗೆ ಮಾಡ್ತಾನೆ ನೋಡಿ. ಏನಂಗೆ ಹುಡುಗಿರಂಗೆ ಕ್ಯೂ ನಿಂತ್ಕೋತಾರೆ ಬಿಡಿ, ಹಂಗನ್ನೋ ಥರ ಮಾಡ್ತಾ ಇದ್ದಾನೆ ನೋಡಿ. ಈ ಥರ ಹಿಂಸೆ ಕೊಟ್ಟರೆ ಜನಗಳು ಯಾರು ಬದುಕ್ತಾರೆ ಸರ್? ಸೊ ನಮ್ಮ ಮಮ್ಮಿ ಫುಲ್ ಬ್ಯುಸಿ ಇವಾಗ. ಪಾಪ ಎಲ್ಲದನ್ನು ಪ್ರಿಪೇರ್ ಮಾಡಿಸಿದ್ದಾರೆ. ಏನು ಮಮ್ಮಿ ಹೇಳ್ರಿ, ನೋಡ್ರಿ, ಹಾಯ್ ಅನ್ರಿ ಗೈಸ್. ಯಾರ್ಯಾರ ಮನೇಲಿ ಹೀಗೆ ಮಾಡ್ತೀರಾ ಹೇಳ್ರಿ. ಅಲ್ಲಿ ನೋಡಿ ಪಾಪ ನಮ್ಮ ಮಮ್ಮಿ ಕಬಾಬ್ ಮಾಡಿಸಿದ್ದಾರೆ. ಆಲ್ರೆಡಿ ಇವನು ತಗೊಂಡು ತಿಂತಿದ್ದಾನೆ. ಯಾರ್ಯಾರ ಮನೇಲಿ ಹೀಗೆ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಗೈಸ್. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಸೊ ಬಿಸಿ ಬಿಸಿ ಕಬಾಬ್ ಹಾಗೆ ಬಿರಿಯಾನಿ ಕೂಡ ನಮ್ಮ ಮಮ್ಮಿ ರೆಡಿ ಮಾಡಿದ್ರು. ಹಾಗೆ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನೈಟ್ ಸೂಪರ್ ಇದೆ ಗೈಸ್. ವಿಡಿಯೋ ಮಾಡ್ತಾ ಇದ್ದೀನಿ ಅಂಥೇಳಿ ಈಗ ನನ್ನ ತಮ್ಮ ಒಂದು ಜಲಕ್ ಕೊಡ್ತಾನೆ ನೋಡಿ ಗೈಸ್, ಹೇಗಿರುತ್ತೆ ಅಂಥೇಳಿ. ಬೇಡಕ್ಕ, ಬೇಡ 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 ಬೇಡ. ಇದು ಮಾರ್ನಿಂಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಹಾಗೆಯೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಗೈಸ್. ನಾನೆಲ್ಲ ನಮ್ಮ ಮಮ್ಮಿ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡಿ ಅದಾದಮೇಲೆ ನಮ್ಮ ಎಲ್ಲರೂ ಎದ್ದೋಳಿಸಿ ತಿಂಡಿ ಮಾಡಿಕೊಟ್ಟು, ಸೊ ನಾವು ಕೂಡ ತಿಂಡಿ ತಿಂದ್ಕೊಂಡು ಹಾಗೆಯೇ ಒಂದು ಶೂಟ್ ಇತ್ತು ಅಂತೇಳಿ ಅದನ್ನು ಮುಗಿಸ್ಕೊಂಡು, ಸೊ ಈ ಥರ ರೆಡಿಯಾಗಿ ಅದಾದಮೇಲೆ ಅವರು ಕೂಡ ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಎಲ್ಲದನ್ನು ಮುಗಿಸ್ಕೊಂಡು ಅವರು ಕೂಡ ಹೊರಟರು. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಫಾಲೋ ಕೂಡ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬಾಯ್ ಗಾಯ್ಸ್.